ಕಿಚ್ಚ ಸುದೀಪ್ ಅವರ ಒಂದು ಮಾತು ಒಂದು ಭಾಷಣ ಈಗ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಮಾರ್ಕ್ ಸಿನಿಮಾ ಬಿಡುಗಡೆ ಹೊತ್ತಲ್ಲಿ ಕಿಚ್ಚನ ಮಾತಿನ ಪೆಟ್ಟಿ ಯಾರಿಗೆ ಅಂತ ಯಾರ ಅಭಿಮಾನಿಗಳ ವಿರುದ್ಧ ಗುಡುಗಿದ್ರು ಸ್ಯಾಂಡಲ್ವುಡ್ನ ಕೆಂಪೇಗೌಡ. ಹೊರಗಡೆ ಯುದ್ಧಕ್ಕೆ ಸಜ್ಜಾಗಿರುವ ಪಡೆಯಾದ್ರೂ ಯಾರದ್ದು, ಯಾಕಾಗಿ ಮಾರ್ಕ್ ಸಿನಿಮಾಕ್ಕೆ ಅಡ್ಡಿ ಮಾಡ್ತಾ ಇರೋದು ಯಾರು, ಸುದೀಪ್ ಮಾರ್ಕ್ ಮಾಡಿ ಹೇಳಿದ್ದು ಯಾರಿಗೆ ಅನ್ನೋದು ಪ್ರಶ್ನೆ. ಮಾರ್ಕ್ ಸಿನಿಮಾ ಬಿಡುಗಡೆ ಹೊತ್ತಲ್ಲಿ ಕಿಚ್ಚನ ಮಾತಿನ ಪೆಟ್ಟು ಕೊಟ್ಟಿದ್ದು ಯಾರಿಗೆ? ನಿನ್ನೆ 8ರಿಂದ 10 ನಿಮಿಷಗಳ ಕಾಲ ಮಾತನಾಡಿದ್ರು. ಮಾತಿನುದ್ದಕ್ಕೂ ಕೂಡ ಎಚ್ಚರಿಕೆಯ ಸಂದೇಶ ಇತ್ತು, ಅಭಿಮಾನಿಗಳಿಗೆ ಮೆಸೇಜ್ ಇತ್ತು. ಹಾಗಾದ್ರೆ ಈ ಪ್ರಮಾಣದಲ್ಲಿ ಅಬ್ಬರಿಸಿ ಬೊಬ್ಬಿರ್ದಿದ್ದು ಯಾಕೆ ಕಿಚ್ಚ ಸುದೀಪ್ ಅನ್ನೋದು ಈಗಿರುವಂತಹ ಪ್ರಶ್ನೆ. ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಧನು ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಧನು, ಬಹಳಷ್ಟು ಕಾರ್ಯಕ್ರಮದಲ್ಲಿ ಸಂದರ್ಶನದಲ್ಲಿ ಕಿಚ್ಚ ಸುದೀಪ್ ಅವರೇ ಆಡಿದಂತಹ ಮಾತಿದು, ನನ್ನ ಬಲವೇ ನನ್ನ ಸ್ಟ್ರೆಂತೆ ತಾಳ್ಮೆ, ನಾನು ತಾಳ್ಮೆಯಿಂದ ವರ್ತಿಸ್ತೀನಿ ಅಂತೇಳಿ. ನಿನ್ನೆ ಇದೇ ಸುದೀಪ್ ಅವರು ಹುಬ್ಬಳ್ಳಿಯಲ್ಲಿ ತಾಳ್ಮೆ ಕಳೆದುಕೊಳ್ಳುವಂತಹ ಮಾತನಾಡಿದ್ದಾರೆ, ಮಾರ್ಮಿಕ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇವರ ಮಾತಿನ ಮರ್ಮ ಏನು ಧನು? ಎಸ್ ಪ್ರೇಮ್, ಈಗಂದರೆ ಈಗಾಗಲೇ ಸಾಕಷ್ಟು ಬಾರಿ ಹೇಳಿರ್ತಕ್ಕಂಥ ನೀವು ಹೇಳ್ದಂಗೆ ಅವರ ತಾಳ್ಮೆನೇ ನನ್ನ ಬಲ ಅನ್ನೋದೊಂದು ಹೇಳಿದರು. ಮತ್ತು ಇತ್ತೀಚೆಗೆ ಬರ್ತಡೇ ಅವರ ಒಂದು 2-3 ತಿಂಗಳಿಂದ ಬರ್ತಡೇ ಆಗಿತ್ತು ಸೆಪ್ಟೆಂಬರ್ನಲ್ಲಿ. ಅವತ್ತು ಕೂಡ ವೇದಿಕೆ ಮೇಲೆ ಅವರ ಅಭಿಮಾನಿಗಳಿಗೆ ಒಂದು ಸಂದೇಶವನ್ನು ಕೂಡ ಸಾರಿದರು. ಎಲ್ಲರೂ ಕೂಡ ತಾಳ್ಮೆಯಿಂದ ಇರಿ, ತಾಳ್ಮೆಯಿಂದ ವರ್ತಿಸಿ, ಆದರೆ ಈ ಸಾಮಾಜಿಕ ಜಾಲತಾಣದಲ್ಲಿ ಆಗ್ತಾ ಇರ್ತಕ್ಕಂಥ ಈ ಬೆಳವಣಿಗೆಗಳಿಗೆ ಗಮನ ಕೊಡಬೇಡಿ, ಅದರ ಬದಲಾಗಿ ಒಂದಿಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡೋಣ, ಆ ನಿಟ್ಟಿನಲ್ಲಿ ಸಂದೇಶವನ್ನು ಕೊಡ್ತಾ ಇರ್ತಕ್ಕಂಥದ್ದು. ಆ ರೀತಿಯಾಗಿ ತಾಳ್ಮೆಯ ಸಂದೇಶವನ್ನು ನೀಡ್ತಾ ಇರ್ತಕ್ಕಂಥ ಕಿಚ್ಚ ಸುದೀಪ್ ಅವರು ಏಕಾಏಕಿ ಈಗ ತಾಳ್ಮೆಯನ್ನು ಕಳೆದುಕೊಂಡು ಈಗ ಹುಬ್ಬಳ್ಳಿಯಲ್ಲಿ ಅಂದರೆ ಗಂಡು ಮೆಟ್ಟಿನ ನಾಡಿನಲ್ಲಿ ನಿಂತ್ಕೊಂಡು ಅಲ್ಲಿ ಒಂದು ರೀತಿಯಾದಂಥ ಖಡಕ್ ಸಂದೇಶವನ್ನು ಅವರ ಅಭಿಮಾನಿಗಳಿಗೆ ಈಗ ಸುದೀಪ್ ಅವರು ರವಾನಿಸಿದ್ದನ್ನು ನೋಡಿದರೆ ಸಾಕಷ್ಟು ರೀತಿಯಲ್ಲಿ, ಯಾಕಂದರೆ ಇಂಡಸ್ಟ್ರಿಯಲ್ಲಿ ಈಗ ಸಿನಿಮಾದ ಒಂದಿಷ್ಟು ಪೈರಸಿಗಳಾಗ್ತಾ ಇದೆ, ಜೊತೆಗೆ ಒಂದಿಷ್ಟು ಅಂದರೆ ಅವರ ಸಿನಿಮಾ ಬರ್ತಾ ಇದೆ, ಮಾರ್ಕ್ ಸಿನಿಮಾ ಬರ್ತಾ ಇದೆ. ಸೊ ಆ ಒಂದು ಸಿನಿಮಾಗೆ ನಕಾರಾತ್ಮಕವಾಗಿ ಒಂದಿಷ್ಟು ಸಂದೇಶಗಳನ್ನು ಸಾರೋದಕ್ಕೆ ಒಂದು ಗುಂಪು ರೆಡಿ ಆದಂತೆ ಕಾಣಿಸ್ತಾ ಇದೆ. ಯಾಕಂದರೆ ಕಿಚ್ಚ ಸುದೀಪ್ ಅವರ ಮಾತುಗಳಲ್ಲಿ ಈ ರೀತಿಯಾದಂತಹ ಒಂದಿಷ್ಟು ಮಾರ್ಮಿಕವಾದಂತಹ ಮಾತುಗಳು ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗಿರ್ತಕ್ಕಂಥದ್ದು. ಯಾಕಂದರೆ ಪೈರಸಿ ಆಗಿರ್ಬೋದು, ಮತ್ತು ಅವರ ಸಿನಿಮಾಗೆ ನಕಾರಾತ್ಮಕವಾಗಿ ಸಂದೇಶ ಸಾರೋದಕ್ಕೆ ಒಂದು ಗುಂಪು ರೆಡಿ ಆದಂತೆ ಒಂದು ರೀತಿ ಬಿಂಬಿತವಾಗಿರ್ತಕ್ಕಂಥದ್ದು ಇವರ ಮಾತುಗಳಲ್ಲಿ ಈಗ ಹೊರ ಹಾಕ್ತಾ ಇರ್ತಕ್ಕಂಥದ್ದು. ಅವರ ಒಂದು ಏನು ಆಕ್ರೋಶದ ಮಾತುಗಳಿರ್ಬೋದು, ಯಾಕಂದರೆ ಇಷ್ಟು ದಿನ ತಾಳ್ಮೆಯಿಂದ ನಾವು ಇದ್ವಿ, ಮತ್ತು ಜೊತೆಗೆ ನಮ್ಮ ಸ್ನೇಹಿತರಿಗೆ ಒಳ್ಳೆಯದಾಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಸುಮ್ಮನೆ ಇದ್ವಿ, ಇನ್ನು ಮುಂದೆ ಆ ರೀತಿ ಕೂರೋದು ಬೇಡ, ಯುದ್ಧಕ್ಕೆ ಸಿದ್ಧರಾಗಿ ಅನ್ನೋ ಒಂದು ಮಾತುಗಳನ್ನು, ಒಂದು ಸಂದೇಶವನ್ನು ಅವರ ಅಭಿಮಾನಿಗಳಿಗೆ ಕೊಟ್ಟಿರೋದು ನೋಡಿದರೆ ಎಲ್ಲೋ ಅವರಿಗೆ ಒಂದಿಷ್ಟು ಗಮನಕ್ಕೆ ಬಂದ ರೀತಿ ಕಾಣಿಸುತ್ತೆ ಪ್ರೇಮ್. ಓಕೆ, ಥ್ಯಾಂಕ್ ಯು ಧನು ತಮ್ಮೆಲ್ಲ ಮಾಹಿತಿಗಾಗಿ. ಇದಕ್ಕೆ ಥಿಯೇಟ್ರಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ, ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಕೆಲವೊಮ್ಮೆ ನನಗನ್ಸುತ್ತೆ ಸೈಲೆಂಟ್ ಆಗಿರೋದು ಒಳ್ಳೆಯದೋ ಕೆಟ್ಟದೋ ಗೊತ್ತಿಲ್ಲ, ಆದರೆ ನಿಮಗಳಿಗೋಸ್ಕರ, ನನ್ನ ಸ್ನೇಹಿತರು ನೀವೆಲ್ಲ ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ, ನಾವೆಲ್ಲರೂ ಒಳ್ಳೆಯ ಹೆಸರಲ್ಲಿ ಇರಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಬಾಯಿ ಎಲ್ಲದನ್ನು ಮುಚ್ಕೊಂಡಿದ್ದೆ ಹೊರತು ಬಾಯಿ ಇಲ್ಲ ಅಂತಲ್ಲ. ಬಹಳಷ್ಟು ಕಲ್ಲಿನ ತೋರಾಟ